ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರ ಮಾಡಿಕೊಳ್ಳುವ ಅತೀತ ಶಕ್ತಿಗಳನ್ನು ಹೊಂದಿರುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮಗೆ ಈ ದಿನ ಭಾನು ಸಪ್ತಮಿ, ಅದರ ಜೊತೆ ಭಾನುವಾರ ನೀವು ಕೆಲವೊಂದು ಪರಿಹಾರಗಳನ್ನು ಭಾನುವಾರನೇ ಮಾಡಿಕೊಳ್ಳುವ ಒಂದು ಶಕ್ತಿ ಇರುವಂಥ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ. ಭಾನುವಾರ ಅಂದರೆ ನಮಗೆ ಒಂದು 5 ಅಮಾವಾಸ್ಯೆಗಳಿಗೆ ಸಮನಾಗಿ ಇರುವಂಥದ್ದು ಭಾನುವಾರ. ಅದಕ್ಕೋಸ್ಕರ ಯಾರಿಗೆ ಹಣಕಾಸಿನ ಸಮಸ್ಯೆ ಇರಬಹುದು, ಮನೆಯಲ್ಲಿ ತೊಂದರೆಗಳು ಇರಬಹುದು, ಅದನ್ನೆಲ್ಲವೂ ಕೂಡ ಕಡಿಮೆ ಮಾಡುವಂಥ ಒಂದು ತುಂಬ ಚೆನ್ನಾಗಿ ಈಸಿಯಾಗಿ ಇರುವಂಥ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ಇದನ್ನು ನಾವು ಭಾನುವಾರ ಮಾತ್ರ ಮಾಡ್ಕೊಳ್ಬೇಕು ಸ್ನೇಹಿತರೆ. ವಾರದಲ್ಲಿ ಒಮ್ಮೆ ಅಂದರೆ ಅದು ಭಾನುವಾರ. ಇನ್ನು ನೀವು ಅಮಾವಾಸ್ಯೆ ದಿನಗಳೇನಾದರೂ ಬಂದರೆ ಆ ದಿನಗಳಲ್ಲಿ ಮಾಡ್ಕೊಳ್ಬಹುದು. ಅಂದರೆ ಅಮಾವಾಸ್ಯೆ ಭಾನುವಾರ ಬಂದರೆ ತಪ್ಪದೆ ಈ ರೆಮಿಡಿಯನ್ನು ಮಾಡ್ಕೊಳ್ಳಿ. ಮಾನವ ಜೀವನದಲ್ಲಿ ಬರುವಂಥ ಕಷ್ಟಗಳು ಶಾಶ್ವತವಾಗಿ ಇರೋದಿಲ್ಲ. ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ, ಸಿದ್ಧಶಾಸ್ತ್ರಗಳಲ್ಲಿ ತಿಳಿಸಿರುವ ವೀಳ್ಯದೆಲೆಯ ಪರಿಹಾರ. ವೀಳ್ಯದೆಲೆ ಅಂದರೆ ನಾವು ಏನೇ ಒಂದು ಮಂಗಳಕರವಾದ ಕಾರ್ಯಗಳು ನಡಿಬೇಕು ಅಂದರೂ ತುಂಬ ವಿಶೇಷವಾಗಿ ಈ ಎಲೆಯನ್ನು ತಗೊಳ್ತೀವಿ. ಹಾಗೆ ನಮಗೆ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾ ಕಷ್ಟಪಡ್ತಾ ಇರ್ತೀವಿ. ಪ್ರತಿ ಒಂದೊಂದು ರೂಪಾಯಿಗೂ ಕೂಡ ಈ ಸಮಸ್ಯೆಗಳು ಅನ್ನೋದು ನಮಗೆ ಬಿಟ್ಟು ಬಿಡದೆ ಕಾಡ್ತಾ ಇದೆ ಅನ್ನುವ ಸಂದರ್ಭಗಳಲ್ಲಿ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದುಡ್ಡು ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಈ ನೇಚರಲ್ಲಿ ಸಿಗುವಂಥದ್ದನ್ನು ಬಿಟ್ಟು ಇನ್ನು ಮತ್ತೆಲ್ಲವೂ ಕೂಡ ನಾವು ದುಡ್ಡನ್ನು ಕೊಟ್ಟು ತಗೊಳ್ಬೇಕಾಗಿರುವಂಥ ಪರಿಸ್ಥಿತಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಮುಖ್ಯವಾಗಿರುತ್ತೆ. ಈಗ ಒಂದು 10,000 20,000 ದುಡಿತಾ ಇದ್ದಾರೆ ಅಂದರೆ ಅವ್ರಿಗೆ ಇನ್ನೂ ಕಷ್ಟಗಳು ಜಾಸ್ತಿ ಇರುತ್ತೆ. ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ಕಷ್ಟ ಈ ಥರ ಇದೆ. ನಾವು ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಸಾಲಗಾರರ ಒಂದು ಕಷ್ಟ ಅಂದರೆ ಅವರು ಪ್ರೆಷರ್ ಆಗ್ತಾ ಇದ್ದಾರೆ, ಸಾಲ ತೀರಿಸಿ ಅಂತ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಇರುವಂಥ ಒಡವೆಗಳನ್ನ ನಾವು ಗಿರ್ವಿ ಇಟ್ಬಿಟ್ಟಿದ್ದೀವಿ, ಏನು ಮಾಡೋದಕ್ಕಾಗ್ತಾ ಇರೋದಿಲ್ಲ, ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ, ಇನ್ನೂ ಜಾಸ್ತಿ ಕಷ್ಟ ಇದೆ ಅಂತ ತುಂಬ ಜನ ಒಂದು ಅವರ ಪ್ರಾಬ್ಲಮ್ಮು ಯಾವ ಥರ ಅದನ್ನು ಸೊಲ್ಯೂಷನ್ ಹುಡ್ಕೊಳ್ಬೇಕು ಅನ್ನೋದು ಕೆಲವೊಂದು ಬಾರಿ ಗೊತ್ತಿರೋದಿಲ್ಲ. ಯಾಕಂದರೆ ನಮಗೆ ಈ ಸಮಸ್ಯೆಗಳಲ್ಲೇ ನಾವು ಒದ್ದಾಟ ಜಾಸ್ತಿ ಆಗಿರುತ್ತೆ. ಆಗ ಒಂಥರ ಮೈಂಡು ನಮಗೆ ಓಡೋದಿಲ್ಲ, ಏನು ಮಾಡ್ಕೊಳ್ಬೇಕು ಏನು ಬಿಡಬೇಕು ಅನ್ನೋದು. ಆದರೆ ಪ್ರತಿಯೊಂದಕ್ಕೂ ಸ್ನೇಹಿತರೆ ನಮ್ಮ ಮನೆಯಲ್ಲೇ ತಿಳಿಸಿರುವಂಥ ಪರಿಹಾರಗಳು ಅನ್ನೋದು ಇರುತ್ತೆ. ನಮ್ಮ ಹಿರಿಯರಿಗೆ ಗೊತ್ತಿತ್ತು ಎಲ್ಲ ಕಷ್ಟಗಳಿಗೂ ಕೂಡ ಒಂದೊಂದು ಪರಿಹಾರ ಅನ್ನೋದು ಇದ್ದೇ ಇದೆ ಅಂತಂದ್ಬಿಟ್ಟು ಈ ಪರಿಹಾರಕ್ಕಾಗಿ ನಾವು ಸಂಜೆ 6 ಗಂಟೆಯ ಮೇಲೆ ಮಾಡ್ಕೊಳ್ಬೇಕು. ನೀವು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾಡಿಕೊಂಡ್ರೂ ಕೂಡ ಅದರ ರಿಸಲ್ಟು ನಮಗೆ ಏನು ಸರಿಯಾಗಿ ಕೊಡೋದಿಲ್ಲ. ಇದಕ್ಕೆ ನಾವು ಬಳಸುವಂಥದ್ದು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡು ಬಳಸ್ತಾ ಇದ್ದೀವಿ. ಆದ ಕಾರಣ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ನಾವು ಎಷ್ಟೇ ಕೋಟಿ ಕೊಟ್ಟು ಮನೆಗಳು ಕಟ್ಕೊಂಡಿದ್ರು, ಪ್ರಾಪರ್ಟಿ ಇದ್ದರೂ ಕೆಲವೊಂದು ಬಾರಿ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರರಾದರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ. ನೆಮ್ಮದಿಯನ್ನು ನಾವು ಎಲ್ಲೂ ಅಷ್ಟೇ ತಗೊಳ್ಳೋದಕ್ಕಾಗೋದಿಲ್ಲ. ದುಡ್ಡನ್ನು ಖರ್ಚು ಮಾಡಿ ಕೂಡ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಮನಸ್ಸಿಂದನೇ ನಮಗೆ ನೆಮ್ಮದಿ ಅನ್ನೋದು ಬರಬೇಕು. ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಾವು ನೆಮ್ಮದಿಯಾಗೂ ಕೂಡ ಇರ್ತೀವಿ. ಹಾಗೂ ನಾವು ಎಷ್ಟೋ ಜನನ ನೋಡಬಹುದು, ಒಂದು ತುಂಬಾ ಮಿಡ್ಲ್ ಕ್ಲಾಸಲ್ಲಿರುವಂಥವರ ಲೈಫ್ ಮಾತ್ರ ಜಾಸ್ತಿ ಕಷ್ಟ ಇರುತ್ತೆ. 6 ಹತ್ತಕ್ಕಾಗೋದಿಲ್ಲ, 3 ಇಳಿಯೋಕ್ಕಾಗೋದಿಲ್ಲ. ಎಲ್ಲೋದ್ರೂ ಕೂಡ ತುಂಬಾ ಕೆಟ್ಟದಾಗಿ ಇರುತ್ತೆ. ಅವರ ಸಮಯ ಕೂಡ ಅದೇ ರೀತಿ ಇರುತ್ತೆ. ಏನು ತಗೊಳ್ಬೇಕು ಬಿಡಬೇಕು ಅಂದರೂ ಕೂಡ ಎಲ್ಲದಕ್ಕೂ ಕೂಡ ಕಷ್ಟ ಅನ್ನೋದು ಇರೋದ್ರಿಂದ ಆ ದುಡ್ಡಿನಿಂದ ಕೂಡಿರೋದು ಯಾವಾಗಲೂ ಅಷ್ಟೇ ನಮಗೆ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ. ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಸ್ನೇಹಿತರೆ. ತುಂಬ ಶಕ್ತಿದಾಯಕವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಸುಮಾರು ಜನ ನಾವು ಲವಂಗಗಳನ್ನು ಬರೀ ಒಂದು ಸ್ಪೈಸಸ್ಸಲ್ಲಿ ಬಳಸುವಂಥ ಪದಾರ್ಥಗಳು ಅಂದ್ಕೊಳ್ತೀವಿ. ನಮ್ಮ ಮೇಲೆ ಇರುವಂಥ ಕೆಟ್ಟ ದೃಷ್ಟಿಗಳಾಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಎಲ್ಲವನ್ನು ತೆಗೆದು ಬಿಸಾಕುವಂಥ ಶಕ್ತಿ ಮೊಗ್ಗಿರುವಂಥ ಲವಂಗಕ್ಕೆ ತುಂಬ ಶಕ್ತಿ ಇದೆ ಸ್ನೇಹಿತರೆ. ನಾವು ಎಲ್ಲಾದರೂ ಪ್ರಯಾಣ ಬೆಳೆಸ್ತಾ ಇದ್ರು ಅಥವಾ ಏನಾದರೂ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ, ಅದು ದುಡ್ಡು ಕಾಸಿನ ವ್ಯವಹಾರ ಆಗಿರಬಹುದು, ಕೆಲಸಕ್ಕೆ ಅಂತಲೇ ಹೋಗ್ತಾ ಇರಬಹುದು, ವ್ಯವಹಾರಕ್ಕಾಗಿ ಹೋಗ್ತಾ ಇರಬಹುದು. ಅಂತಹ ಸಂದರ್ಭಗಳಲ್ಲಿ ನಾವು 2 ಲವಂಗ
ಲವಂಗಗಳನ್ನು ಬಾಯಲ್ಲಿ ಇಟ್ಕೊಂಡು ಅಥವಾ ನಮ್ಮ ಪರ್ಸಲ್ಲಿ ಹಾಕ್ಕೊಂಡು ಹೋದರೂ ಕೂಡ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರುವಂಥದ್ದು. ಅಷ್ಟು ಶಕ್ತಿ ಇದೆ, ಅಷ್ಟು ಪವರ್ ಇರುವಂಥ ಮೊಗ್ಗಿರುವಂಥ ಲವಂಗಗಳನ್ನು 2 ಲವಂಗಗಳನ್ನು ತಗೊಳ್ಳಿ. ಇದು ಭಾನುವಾರ ಮಾಡ್ಕೊಳ್ತಾ ಇದ್ದೀವಲ್ವ, ಎಷ್ಟು ಶಕ್ತಿ ಇರುತ್ತೆ ಅಂದರೆ ಮನುಷ್ಯನಿಗೆ ಎಷ್ಟೋ ಜನ ಸಂಬಂಧಿಕರಾಗಿರಬಹುದು, ಯಾರೇ ಆಗಿರಬಹುದು, ಮನೆಗೆ ಬಂದ ಮೇಲೆ ಒಂದು ಪುಟ್ಟದಾಗಿ ನಾವು ಏನಾದರೂ ವಸ್ತುಗಳು ತಗೊಂಡಿದ್ರು ಅಥವಾ ಏನಾದರೂ ಒಂದು ಬದಲಾವಣೆ ಚೇಂಜಸ್ ಅನ್ನೋದು ನಮ್ಮ ಮನೆಯಲ್ಲಿ ಇದ್ದರೂ ಕೂಡ ಅದನ್ನು ನೋಡಿ ತುಂಬಾ ಹೊಟ್ಟೆ ಉರಿ ಬೀಳುವಂಥದ್ದು. ಇವ್ರಿಗೆ ಎಲ್ಲ ರೀತಿಯಲ್ಲೂ ಸೌಕರ್ಯ ಇದೆ, ಚೆನ್ನಾಗಿದ್ದಾರೆ, ದುಡ್ಡು ಕಾಸು ಎಲ್ಲ ಕೂಡ ಇದೆ ಅಂತಂದ್ಬಿಟ್ಟು ಮನಸ್ಸಲ್ಲೇ ಅವರು ನಮ್ಮ ಮೇಲೆ ಅಸೂಯೆ ಪಟ್ಕೊಳ್ತಾ ಇರ್ತಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ, ನಮಗೆ ಈ ಥರ ಇಲ್ವೇ ಅಂತಂದ್ಬಿಟ್ಟು. ಅಂತಹ ಸಂದರ್ಭಗಳಲ್ಲಿ ಅದೆಲ್ಲವೂ ಕೂಡ ನೆಗೆಟಿವ್ ಆಗೇ ನಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು. ಅದಕ್ಕೋಸ್ಕರ ನಾವು ಏಳಿಗೆ ಆಗದೆ ಕಷ್ಟಗಳನ್ನು ಪಡ್ತಾ ಇರ್ತೀವಿ. ಅಂತಹ ಸಂದರ್ಭಗಳಲ್ಲೇ ಮಾಡ್ಕೊಳ್ಬೇಕಾಗಿರುವಂಥದ್ದು. ಚೆನ್ನಾಗಿರುವ ಒಂದು ವೀಳ್ಯದೆಲೆಯನ್ನು ತಗೊಂಡು ನೀವೊಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಪ್ಲೇಟ್ ನೀವು ಯಾವುದಾದ್ರೂ ತಗೊಳ್ಬಹುದು, ತೊಂದರೆ ಇಲ್ಲ. ಸ್ಟೀಲ್ ತಗೊಂಡ್ರೂ ಕೂಡ ನಮಗೆ ಇದರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಅದರ ಮೇಲೆ ಈ ಥರ ನಾವು ಆರತಿಗೆ ಹಾಕ್ತೀವಲ್ವ, ಆ ಥರ ಇರುವಂಥ ಕರ್ಪೂರನೇ ತಗೊಳ್ಳಿ. ಆ ಕರ್ಪೂರದ ಮೇಲೆ ಮೊಗ್ಗಿರುವಂಥ ಲವಂಗವನ್ನು ನೀವು ಇಡಬೇಕು. ಈ ಥರ ಇಲ್ಲಿ ತೋರಿಸಿದ್ದೀನಲ್ವ, ಆ ಥರ ನೀವು ಇಟ್ಬಿಟ್ಟು ಇದನ್ನು ಸುಡಬೇಕು. ಸುಟ್ಬಿಟ್ಟು ನಿಮ್ಮ ಮನೆಯೆಲ್ಲ ಮೂಲೆಯಲ್ಲೆಲ್ಲ ತೋರಿಸಿ ಸ್ನೇಹಿತರೆ. ಎಲೆ ಸುಡಲಿ ಬಿಡಲಿ ಅದನ್ನು ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಲವಂಗ ಮಾತ್ರ ಪೂರ್ತಿಯಾಗಿ ಸುಟ್ಟೋಗುತ್ತಲ್ವ, ಆ ಸುಟ್ಟಿರುವಂಥ ಆ ಬೂದಿ ಏನಿರುತ್ತೆ, ಆ ಹೊಗೆ ಎಲ್ಲ ನಿಮ್ಮ ಮನೆಯಲ್ಲಿ ಆಡಿದಾಗ ನಿಮ್ಮ ಮನೆಯಲ್ಲಿರುವ ಆ ಕೆಟ್ಟ ಶಕ್ತಿಗಳು ಅಥವಾ ಯಾರಾದರೂ ಹತ್ತಿರ್ತಾರಲ್ವ, ಅದರ ಒಂದು ಪ್ರಭಾವ ಕೂಡ ಕೆಟ್ಟದಾಗಿ ನಮ್ಮ ಮನೆಯ ಮೇಲೆ ಬಿದ್ದಿರುತ್ತೆ. ಅದನ್ನೆಲ್ಲವೂ ಕೂಡ ಎಳ್ಕೊಳ್ಳುವ ಶಕ್ತಿ ಇದಕ್ಕಿದೆ. ಆಗ ನಮಗೆ ಕ್ರಮವಾಗಿ ಕಷ್ಟಗಳು ತೊಲಗೋಗಿ ಬಹಳ ಬೇಗ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು. ಇನ್ನು ಇದರಲ್ಲಿ ಮಿಕ್ಕಿರುತ್ತೆ, ಇದನ್ನು ಏನು ಮಾಡಬೇಕು ಅಂತ ಕೂಡ ನಿಮ್ಗೆ ಅನಿಸುತ್ತೆ. ಅಷ್ಟೇ ಬೇಗ ನೀವು 6 ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಮಾಡಿಕೊಂಡಾಗ ಒಂದು ಬೂದಿ ಅನ್ನೋದು ಇರುತ್ತೆ, ಅದನ್ನು ಎಲೆ ಸಮೇತ ಸೀದಾ ತಗೊಂಡೋಗಿ ನೀವೊಂದು ಪೇಪರಲ್ಲಿ ಹಾಕ್ಕೊಂಡಿದ್ದೆ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು. ಇದನ್ನು ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಹತ್ತಿರದಲ್ಲೆಲ್ಲೂ ಹಾಕಬಾರ್ದು, ಯಾರೂ ತುಳಿಬಾರ್ದು. ಆಗ ನಾವು ಮಾಡಿರುವಂಥ ಪರಿಹಾರಕ್ಕೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ಥರ ಭಾನುವಾರಗಳು ನೀವು ಮಾಡ್ಕೊಳ್ತಾ ಬನ್ನಿ. ದುಡ್ಡು ಕಾಸಿನ ವಿಚಾರದಲ್ಲಿ ಸಾಲಗಳ ಸಮಸ್ಯೆ ಅನ್ನೋದು ಇರುತ್ತಲ್ವ, ಅದು ಎಷ್ಟು ಕ್ರಮವಾಗಿ ಕಡಿಮೆ ಆಗ್ತಾ ಬರುತ್ತೆ. ನೆಮ್ಮದಿಯ ಜೀವನ ಅನ್ನೋದು ನೀವು ನಡೆಸ್ತೀರಾ ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಅಂದರೆ ಈ ರಿಸಲ್ಟು ನೀವು ಇದನ್ನು ಮಾಡಿಕೊಂಡ ಮೇಲೆ ಗೊತ್ತಾಗುವಂಥದ್ದು. ಒಂದು ಸರಿ ಮಾಡಿಕೊಂಡ್ರೆ ನಮಗೆ ಅದರ ಪ್ರಭಾವ ಅಷ್ಟೊಂದು ಇರೋದಿಲ್ಲ. ಆದರೆ ಒಂದಷ್ಟು ಭಾನುವಾರಗಳು ಸಂಜೆ 6 ಗಂಟೆಯ ಮೇಲೆ ಮಾಡ್ಕೊಳ್ತಾ ಬನ್ನಿ. ನಂಬಿಕೆಯಿಂದ ಮಾಡಿಕೊಳ್ಳಿ. ಕೆಲವೊಂದು ಬಾರಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ. ಆದರೆ ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ತಡವಾಗಬಹುದು, ಆದರೆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.